ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣವನ್ನ ಮೊದಲ ಸುದ್ದಿ ನೋಡ್ತಾ ಹೋಗೋಣ. ಒಟ್ಟು 10 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 10 ಆರೋಪಿಗಳು ಈವರೆಗೆ ಈ ವಿಚಾರದಲ್ಲಿ ಅರೆಸ್ಟ್ ಆಗಿದ್ದಾರೆ. ಬಳ್ಳಾರಿ ದಂಗೆಲ್ನ ಮುಂದುವರಿದ ತನಿಖೆಯ ವಿವರ ಇದು. ಮೆಡಿಕಲ್ ಟೆಸ್ಟ್ಗಾಗಿ ಆಸ್ಪತ್ರೆಗೆ ಕರೆತಂದಿದ್ದಾರೆ ಆರೋಪಿ ಪೊಲೀಸರು. ವಿಮ್ಸ್ ಆಸ್ಪತ್ರೆಗೆ 10 ಆರೋಪಿಗಳು ರವಾನೆಯಾಗಿದ್ದಾರೆ. ಮೆಡಿಕಲ್ ಪರೀಕ್ಷೆಗೆ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಬಿಗಿ ಭದ್ರತೆಯ ಜೊತೆಗೆ ಅವರನ್ನು ಆಸ್ಪತ್ರೆಗೆ ಕರೆತರಲಾಗಿದೆ. ಆಸ್ಪತ್ರೆಯ ಸುತ್ತಮುತ್ತಲೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಕಾನೂನು ಮುಂದಿನ ಪ್ರಕ್ರಿಯೆಯನ್ನು ತೆಗೆದುಕೊಳ್ಳುತ್ತೆ. ವಿಮ್ಸ್ನಲ್ಲಿ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಈಗ ಅವರ ವೈದ್ಯಕೀಯ ಪರೀಕ್ಷೆ ಈಗ ಮುಕ್ತಾಯ ಆಗಿದೆ. ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ, ಆರೋಪಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಕಾರ್ತಿಕ್ ಅಂತ ಹೇಳಿ 25 ವರ್ಷ ಅವನಿಗೆ, ಮುಕ್ಕಣ್ಣ 28 ವರ್ಷ, ಇನಾಯತುಲ್ಲಾ 24 ವರ್ಷ, ಇನ್ನು 20 ವರ್ಷದ ರಾಜು, 22 ವರ್ಷದ ಮುಸ್ತಫಾ, 30 ವರ್ಷದ ಶ್ರೀಕಾಂತ್, 35 ವರ್ಷದ ಮಹಮ್ಮದ್ ರಸೂಲ್, 38 ವರ್ಷದ ಬಾಬು, ವೆಂಕಟೇಶ್, ಮಬಾಷಾ, ಹೀಗೆ ಇಷ್ಟು ಆರೋಪಿಗಳನ್ನು ಪೊಲೀಸರು ಕರೆತಂದಿದ್ದಾರೆ. ಅವರನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಇಡೀ ಘಟನೆಯ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ನೇರ ಪ್ರಸಾರದ ದೃಶ್ಯಾವಳಿಗಳು. ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗದಿಂದ ಬರ್ತಾ ಇರುವಂತ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು 10 ಆರೋಪಿಗಳ ವೈದ್ಯಕೀಯ ತಪಾಸಣೆ ಆಗಿದೆ. ಈಗಷ್ಟೇ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಈಗ ಆರೋಪಿಗಳನ್ನ ನ್ಯಾಯಾಧೀಶರ ಮನೆಗೆ, ಯಾಕಂತ ಹೇಳಿದ್ರೆ ಇವತ್ತು ಭಾನುವಾರ ರಜಾ ದಿನ, ಕೋರ್ಟ್ ಇರೋದಿಲ್ಲ. ಸೊ ಈ ಕಾರಣದಿಂದಾಗಿ ನ್ಯಾಯಾಧೀಶರ ಮನೆಗೆ ಈ ಆರೋಪಿಗಳನ್ನ ಕರೆದೊಯ್ಯಲಾಗಿದೆ. ಅಷ್ಟಕ್ಕೂ ಈ ಆರೋಪಿಗಳನ್ನ ಪತ್ತೆ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ, ಇಡೀ ಘಟನಾವಳಿಯ ವಿಡಿಯೋಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಚಿತಾವಣೆ ಮಾಡಿದಂಥವ್ರು ಯಾರು, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಘರ್ಷಮಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣವಾದಂಥವ್ರು ಯಾರು, ಕಲ್ಲು ಎಸೆದವ್ರು ಯಾರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದವರು ಯಾರು, ಇವರ ಪಾತ್ರ ಏನು ಅಂತ ಹೇಳಿ ಇಡೀ ವಿವರಗಳನ್ನ ವಿಜುವಲ್ಸ್ಗಳ ಮೂಲಕ, ಘಟನಾವಳಿಯ ದೃಶ್ಯಾವಳಿಗಳ ಮೂಲಕ ನೋಡಿದ್ದಾರೆ ಪೊಲೀಸರು. ಆನಂತರ ಅವರ ಮಾಹಿತಿಯನ್ನ ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ವಶಕ್ಕೆ ಪಡೆದಿರುವಂಥವರನ್ನ ವಿಚಾರಣೆಗೊಳಪಡಿಸ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ರಜೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತನಿಖೆಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ, ಈಗ 10 ಜನರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸಿದ್ದು? ಖಂಡಿತವಾಗ್ಲೂ ದಶರಥ್, ಈಗ ಸದ್ಯ ಕ್ಷಣದಲ್ಲಿ ಅವರನ್ನ ಬಿಜೆಪಿಯ ಒಂದಿಷ್ಟು ಮುಖಂಡರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇದಕ್ಕಿಂತ ಮುಂಚೆ ಒಂದು ವಾಹನದಲ್ಲಿ 10 ಜನರನ್ನ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ರು. ಇದ್ರ ಜೊತೆಯಾಗಿ ಈಗ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಅವರನ್ನ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಸಹ ಮಾಡಲಾಗುತ್ತೆ. ವೈದ್ಯಕೀಯ ತಪಾಸಣೆಯ ನಂತರ ಈಗೇನು 10 ಜನ ಬಿಜೆಪಿಯ ಕಾರ್ಯಕರ್ತರು, ಈ ಮುಖಂಡರು ಏನಿದ್ದಾರೆ, ಇವರನ್ನ ಅಲ್ಲಿ ಕರ್ಕೊಂಡು ಹೋಗಿ ವೈದ್ಯಕೀಯ ತಪಾಸಣೆ ಮುಗಿತಾ ಇದ್ದಾಗೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಮತ್ತು ಈಗ ಇದರ ಜೊತೆಯಾಗಿ ಯಾರೆಲ್ಲ ಇಬ್ರು ಗನ್ಮ್ಯಾನ್ಗಳು ಏನಿದ್ರು, ಆ ಗನ್ಮ್ಯಾನ್ಗಳನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅವರನ್ನು ವಿಮ್ಸ್ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಕೂಡ ಮಾಡಲಿದ್ದಾರೆ. ಜೊತೆಗೆ ಇವರಿಬ್ಬರೇ ಅಂತಲ್ಲ, ಮತ್ತು ಇನ್ನು ಯಾರೆಲ್ಲ ಇದರಲ್ಲಿ
ಭಾಗಿಯಾಗಿದ್ದಾರೋ ಕೆಲವೊಂದಿಷ್ಟು ವಿಜುವಲ್ ಆಗಿರ್ಬೋದು, CCTV ಫುಟೇಜ್ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಬಂದಂತ ವಿಡಿಯೋಗಳ ಆಧಾರದ ಮೇಲೆ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಮಾಡಲಾಗಿದೆ. ಸದ್ಯ ಈಗ ಬಿಜೆಪಿಯಿಂದ ಒಂದು 10 ಜನ, ಕಾಂಗ್ರೆಸ್ ಇಂದ ಒಂದು 10 ಜನ ಏನಿದ್ದಾರೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಅರೆಸ್ಟ್ ಮಾಡಿದಂತ ಬಿಜೆಪಿಯ ಕಾರ್ಯಕರ್ತರು ಮತ್ತು ಪ್ರಮುಖ ಮುಖಂಡರು ಏನಿದ್ದಾರೆ, ಈ ಏನು KSRP ವಾಹನ ನೋಡ್ತಾ ಇದ್ರಲ್ಲ, KSRP ವಾಹನಗಳ ಮೂಲಕ ಮುಂದ್ಗಡೆ ಭದ್ರತೆಯಿಂದ ಪೊಲೀಸ್ ಭದ್ರತೆಯಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ವಿಮ್ಸ್ ಆಸ್ಪತ್ರೆಗೆ ಹೋದ ತಕ್ಷಣ ಅವರಿಗೆ BP, ಶುಗರ್ ಇರಬಹುದು, ಅವರ ವೈದ್ಯಕೀಯ ತಪಾಸಣೆಗೆ ಏನಿರುತ್ತೋ ಅವನ್ನೆಲ್ಲವನ್ನ ಚೆಕ್ ಮಾಡುವ ಮೂಲಕ ಅದಾದ ಮೇಲೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಅಂದ್ರೆ ಜಡ್ಜ್ ಮುಖಾಂತರ ಹೋಗಿ ಜಡ್ಜ್ಗೆ ಭೇಟಿ ಮಾಡಿಸ್ತಾರೆ. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ವಾಸ್ತವ ಹೇಗಿದೆ, ಅದಾದ ಮೇಲೆ ಅವ್ರು ಯಾವ ರೀತಿ ಕಂಡೀಷನ್ ಹೆಂಗಿದೆ, ಅವರಲ್ಲಿ ಆರೋಗ್ಯದಲ್ಲಿ ಏನಾದ್ರು ಕುಂದುಕೊರತೆಗಳು, ಸಮಸ್ಯೆಗಳು ಏನಿದಾವ ಇವನ್ನೆಲ್ಲವನ್ನ ಗಮನಿಸಿದಾದ್ಮೇಲೆ ಅವರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದಷ್ಟೇ ಅಲ್ಲ, ಇನ್ನೂ ಒಂದು ರೌಂಡ್ ಆದ್ರೆ ನೆಕ್ಸ್ಟ್ ಗನ್ಮ್ಯಾನ್ಗಳು ಯಾರೆಲ್ಲ ಭಾಗಿಯಾಗಿದ್ರು ಇನ್ನೂ 2 ಗನ್ಮ್ಯಾನ್ಗಳನ್ನ ಮತ್ತೆ ವಿಮ್ಸ್ಗೆ ಕಳಿಸುವಂತ ಕೆಲಸಕ್ಕೆ ಕೂಡ ನಡೀತೆ. ಅಲ್ಲಿ ತಪಾಸಣೆ ಆದ ಮೇಲೆ ಅವರಿಗೆ ಇನ್ನಷ್ಟು ಏನು ಅರೆಸ್ಟ್ ಮಾಡಿ ಅವ್ರನ್ನ ಕಳಿಸುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಲಭ್ಯವಾಗ್ತದೆ. ಜೊತೆಗೆ ಈಗ ದೊಂಬಿ ಪ್ರಕರಣ ಅಪರಾಧ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಏನು ಇವ್ರನ್ನ ಅರೆಸ್ಟ್ ಮಾಡಿದ ಹೊರತುಪಡಿಸಿ ಇನ್ನೂ ಕೆಲವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಅರೆಸ್ಟ್ ಮಾಡೋದಕ್ಕೆ ಏನಂದ್ರೆ CCTV ವಿಜುವಲ್ಗಳಾಗಿರ್ಬೋದು, ಪೊಲೀಸರು ಒಂದಿಷ್ಟು ತನಿಖಾ ತಂಡ ಏನ್ ಮಾಡಿತ್ತು, ತನಿಖಾ ತಂಡದ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಈಗ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ನೋಡ್ತಾ ಹೋದ್ರೆ, ಯಾರು ಗನ್ಮ್ಯಾನ್ ಫೈರ್ ಮಾಡಿದ್ರು, ಫೈರ್ ಮಾಡದಂತ ಗನ್ನಿಂದ ಏನು ಆಗಿತ್ತು ಮತ್ತು ಖಾಸಗಿ ಗನ್ನಿಂದ ಫೈರ್ ಆಗಿತ್ತು ಅನ್ನುವಂಥದ್ದು ಕೂಡ ಪೊಲೀಸರೇ ಸ್ವತಃ ಹೇಳಿದ್ರು. ಅವುಗಳ ಸಾಕ್ಷ್ಯ ಆಧಾರದ ಮೇಲೆ ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನಿದ್ರು ಅವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿದೆ. ಇನ್ನಷ್ಟು ಮಾಹಿತಿಯನ್ನ ಪೊಲೀಸರ ಹಿಂದಲೇ ಸಿಗಬೇಕಾಗಿದೆ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಷ್ಟೇ ಚುರುಕಾಗಿ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ದಶರಥ್, ಇದ್ರ ಜೊತೆಗೆ ಈಗ ಅರೆಸ್ಟ್ ಆಗಿರುವಂತವರ ವಿವರ ಏನು ಸಿಕ್ಕಿದೆ, ಅವ್ರು ಯಾರು, ನಿಜವಾಗ್ಲೂ ಕೂಡ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರ, BJP ಕಾರ್ಯಕರ್ತರ, ಅವ್ರ ಮೇಲಿರುವಂತ ಆರೋಪಗಳೇನು, ಇದೇ ಮೊದಲ ಬಾರಿಗೆ ಇಂಥ ದೊಡ್ಡ ಸಂಘರ್ಷದಲ್ಲಿ ಅಥವಾ ಘರ್ಷಣೆಯಲ್ಲಿ ಭಾಗಿಯಾಗಿದ್ದಾರಾ, ಇವರ ಇತಿಹಾಸ ಏನಾದ್ರು ಸಿಗ್ತಾ ಇದೆಯಾ, ಅವರ ಕೇಸ್ ಡೀಟೇಲ್ಸ್ ಬಗ್ಗೆ? ಖಂಡಿತವಾಗ್ಲೂ ದಶರಥ್, ಈಗ ಏನು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇವರೇನು ಕಾರ್ಯಕರ್ತರನ್ನ ಈಗ ಅರೆಸ್ಟ್ ಮಾಡಲಾಗಿದೆಯಲ್ಲ, ಈ ಅರೆಸ್ಟ್ ಮಾಡಿರುವಂತ ಕಾರ್ಯಕರ್ತರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯ ಮೇರೆಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ವಿಜುವಲ್ಗಳು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಓಡಾಟ ಕೂಡ ಆಗ್ತಾ ಇತ್ತು. ಕಲ್ಲು ತೂರಾಟ ಮಾಡಿರ್ಬೋದು, ದೊನ್ನೆಗಳು ಹಿಡ್ಕೊಂಡಾಗಿರ್ಬೋದು, ಇವುಗಳಲ್ಲಿ ಪ್ರಮುಖ ಯಾರಿದ್ರು ಅವರು ದೊನ್ನೆ ಹಿಡ್ಕೊಂಡು ಪ್ರತಿಯೊಂದು ಸಾಕ್ಷ್ಯ ಆಧಾರದ ಮೇಲೆ ಅವರನ್ನ ನಿನ್ನೆಯಿಂದ ಕೂಡ ಕರೆಸಿ ವಿಚಾರಣೆಯನ್ನ ಸಹ ಮಾಡ್ತಾ ಇದ್ರು. ನಿನ್ನೆ ವಿಚಾರಣೆಯಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಕರೆತಂದಿದ್ರು. ಅದರಲ್ಲೂ 50ರಲ್ಲಿ ಫಿಲ್ಟರ್ ಮಾಡಿದಂತ ಸಂದರ್ಭದಲ್ಲಿ 10 ಜನ ಇವ್ರ ಆರೋಪಿಗಳನ್ನೇ ಅಂತ ಹೇಳ್ಬಿಟ್ಟು ಈಗ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಅವರನ್ನ ವಿಮ್ಸ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಇನ್ನು ಇವರ ಅರೆಸ್ಟ್ ಮಾಡೋದಕ್ಕೆ ಉದ್ದೇಶವಷ್ಟೇ ಅಂದ್ರೆ ಅವರ CCTV ವಿಜುವಲ್ಗಳಾಗಿರ್ಬೋದು, ಇವ್ರ ಸಾಕ್ಷ್ಯ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ದಶರಥ್, ಇದರ ಜೊತೆಗೆ ಈಗ ಆರೋಪಿಗಳನ್ನ CCTV ವಿಜುವಲ್ಸ್ಗಳ ಮೂಲಕ ನೋಡಿ ಯಾವನ್ ಕಲ್ಲೆಸ್ತಿದ್ದಾನೆ, ಯಾರು ದೊಂಬಿಗೆ ಪ್ರಚೋದನೆ ಕೊಟ್ಟಿದ್ದಾನೆ, ಯಾರು ಯಾವ ರೀತಿ ವಿಚಿತ್ರವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಈ ಆರೋಪಿಗಳನ್ನ ಪತ್ತೆ ಮಾಡಿದ್ದಾರೆ. ಉಳಿದಂತೆ ಈಗ FIR ದಾಖಲಾಗಿದೆ, ಪರಸ್ಪರ ಕೌಂಟರ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಆ ಕುರಿತಂತೆ ಪೊಲೀಸರು ಏನೆಲ್ಲ ಕ್ರಮವನ್ನು ವಹಿಸುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಖಂಡಿತವಾಗ್ಲೂ ದಶರಥ್, ಈಗ ಸದ್ಯ ಪ್ರಾಥಮಿಕ ಹಂತದಲ್ಲಿ ಈ ಗಲಾಟೆಯಲ್ಲಿ ಭಾಗಿಯಾದಂತ ಯಾರೆಲ್ಲ ಕಾರ್ಯಕರ್ತರಿದ್ರು, ಅವ್ರ ಬೆಂಬಲಿಗರು ಏನಿದ್ರಲ್ಲ, ಅವರ ಬೆಂಬಲಿಗರನ್ನ ಮೊದಲೇ ಹಂತದಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಒಂದು ಸೋಮೋಟ ಕೇಸನ್ನ ಸ್ವತಃ ಪೊಲೀಸರೇ ದಾಖಲಾತಿ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ಮತ್ತು ಸತೀಶ್ ರೆಡ್ಡಿ ಆಗಿರ್ಬೋದು, ಇವರ ಮೇಲೆ ಈಗ ಪೊಲೀಸರು ಕೂಡ ಒಂದು ಸೋಮೋಟ ಕೇಸನ್ನ ಅವರೇ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಗಲಾಟೆ ಆಗೋಕ್ಕಿಂತ ಮುಂಚೆ ನಾವು ಪೊಲೀಸರು ಕೂಡ ಸ್ಥಳದಲ್ಲಿ ಇದ್ವಿ, ಗಲಾಟೆ ಆಗೋಕೆ ಬೇಡ ಅಂತ ಹೇಳಿದ್ವಿ, ಗಲಾಟೆ ಆಗೋದನ್ನ ನಿಲ್ಲಿಸೋದಕ್ಕೆ ಕೂಡ ಹೋದ್ವಿ, ಚದರಿಸುವಂತ ಕೆಲಸವನ್ನು ಸಹ ಮಾಡಿದ್ವಿ. ಇಷ್ಟೆಲ್ಲವನ್ನು ಸಹ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಇವರು ಅದಕ್ಕೆ ಒಪ್ಪಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇ ಸ್ವತಃ ಇವರ ಮೇಲೆ ಈ ಒಂದು ಸೋಮೋಟ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದೀವಿ ಅನ್ನೋದು ಕೂಡ ಹೇಳಿದ್ರು. ಜೊತೆಗೆ ಈಗ ಯಾರು ಮೇನ್ ಮುಖ್ಯ ಶ್ರೀರಾಮುಲು ಆಗಿರ್ಬೋದು ಮತ್ತು ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಸತೀಶ್ ರೆಡ್ಡಿ ಆಗಿರ್ಬೋದು, ಪ್ರಮುಖ ಮುಖಂಡರು ಯಾರೆಲ್ಲ ಇದ್ದಾರೋ ಅವರನ್ನ 2ನೇ ಹಂತದಲ್ಲಿ ಯಾವ ರೀತಿಯಾಗಿ ಕಾನೂನಿಗೆ ಮುಂದಾಗ್ತಾರೆ ಅನ್ನೋ
ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗತ್ತೆ. ಸದ್ಯ ಈಗ ಪೊಲೀಸರು ಹೇಳುವಂತ ಮಾಹಿತಿ ಏನಂದ್ರೆ ಪ್ರಥಮ ಪ್ರಾಥಮಿಕದಲ್ಲಿ ಕಾರ್ಯಕರ್ತರು ಯಾರಿದ್ರು ಆ ಕಾರ್ಯಕರ್ತರಿಗೆ ಮುಂಚೂಣಿಯಲ್ಲಿ ಗ್ಲಾಸ್ಗಳನ್ನ ಹೊಡೆಯೋದಾಗಿರ್ಬೋದು, ಬಾಟ್ಲ್ಗಳನ್ನ ಎಸೆಯೋದಾಗಿರ್ಬೋದು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅವರನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿದ್ರು. ಅದಾದ ಮೇಲೆ ಎರಡನೇ ಹಂತದಲ್ಲಿ ಅಂದ್ರೆ ಏನು ರಾಜಶೇಖರ್ ಅನ್ನುವಂತ ಹತ್ಯೆ ಆದಂತ ಯುವಕ ಏನಿದ್ದಾರೆ ಆ ಯುವಕನಿಗೆ ಫೈರಿಂಗ್ ಗನ್ನಿಂದ ಬುಲೆಟ್ ಬಿದ್ದಂತ ಸಾವಾಗುತ್ತೆ. ಸಾವಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೇಳ್ತಾರೆ ಯಾವುದೇ ರೀತಿಯಾಗಿ ಸರ್ಕಾರಿ ಗನ್ನಿಂದ ಇದು ಫೈರ್ ಆಗಿಲ್ಲ, ಖಾಸಗಿ ಗನ್ನಿಂದ ಫೈರ್ ಆಗಿತ್ತು ಅಂತ ಹೇಳಿದ್ರು. ಅಂದ್ರೆ ಖಾಸಗಿ ಗನ್ ಯಾವುದು ಅನ್ನೋಂಥದ್ದನ್ನ ಕೂಡ ಪರಿಶೀಲನೆ ಮಾಡಿ ಈಗ ಎರಡನೇ ಹಂತದಲ್ಲಿ ಕೂಡ ಎಲ್ಲರನ್ನೂ ಈಗ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದಾಗಿತ್ತು. ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಪೊಲೀಸ್